ದಕ್ಷಿಣ ಭಾರತದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಏಕೆ ಮಾಡುತ್ತಾರೆ ಎಂದು ಈ ಕಥೆಯನ್ನು ಕೇಳಲೇಬೇಕು. ಸ್ಕಂದ ಪುರಾಣದ ಪ್ರಕಾರ ಒಂದು ದಿನ ಮಹಾಪಾರ್ವತಿಯು ಮಹಾಶಿವನಲ್ಲಿ ಈ ಭೂಮಿಯ ಮೇಲೆ ಜನರು ಸುಖ, ಸಂತೋಷ, ಆಯಸ್ಸು, ಐಶ್ವರ್ಯದಿಂದ ಬದುಕಬೇಕಾದರೆ ಯಾವ ವ್ರತವನ್ನು ಮಾಡಬೇಕು ಎಂದು ಕೇಳಿದಾಗ ಆ ಮಹಾಶಿವನು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು ಎಂದು ಹೇಳುತ್ತಾನೆ. ಏಕೆ ಎಂದರೆ ಭೂಲೋಕದ ಕುಂದಿನಾಪುರ ಎಂಬ ಗ್ರಾಮದಲ್ಲಿ ಚಾರುಮತಿ ಎಂಬಾಕೆ ತನ್ನ ಗಂಡ, ಅತ್ತೆ, ಮಾವನ ಜೊತೆ ಅನ್ಯೋನ್ಯವಾಗಿ ಬಾಳುತ್ತಾ ಇರುತ್ತಾಳೆ. ಬಡತನದಲ್ಲಿದ್ದರೂ ಸಹ ಚಾರುಮತಿಯು ದಾರಿಯಲ್ಲಿ ಹೋಗುವ ಬರುವ ಸಾಮಾನ್ಯರಿಗೆ ತನ್ನ ಕೈಲಿಯಾದ ಸಹಾಯವನ್ನು ಮಾಡುತ್ತಾ ಇರುತ್ತಾಳೆ. ಅವಳ ಈ ಸರಳ ಜೀವನ ಶೈಲಿಯನ್ನು, ಸಹಾಯ ಮಾಡುವ ಗುಣವನ್ನು ಕಂಡು ಶ್ರೀಲಕ್ಷ್ಮಿಯು ಒಮ್ಮೆ ಕನಸಿನಲ್ಲಿ ಬಂದು, ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹೆಸರಲ್ಲಿ ನನ್ನ ವ್ರತವನ್ನು ಮಾಡು, ನಿನಗೆ ಮಂಗಳವಾಗುತ್ತದೆ ಎಂದು ಹೇಳುತ್ತಾಳೆ. ಕನಸಲ್ಲಿ ಬಂದ ಹಾಗೆ ಚಾರುಮತಿಯು ಹೇಳಿದ ದಿನದಂದು ವ್ರತವನ್ನು ಮಾಡುತ್ತಾಳೆ. ಅವಳ ಭಕ್ತಿಗೆ ಮೆಚ್ಚಿ ಲಕ್ಷ್ಮಿ ಅವಳಿಗೆ ಸಕಲ ಸಂಪತ್ತನ್ನು ಕೊಟ್ಟು ಆಶೀರ್ವದಿಸುತ್ತಾಳೆ. ಆಗ ಶಿವ ಮತ್ತೆ ಪಾರ್ವತಿಯಲ್ಲಿ ಹೇಳುತ್ತಾನೆ, ಯಾರು ಚಾರುಮತಿಯ ಹಾಗೆ ನಿಷ್ಠೆಯಿಂದ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುತ್ತಾರೋ ಅವರಿಗೆ ಖಂಡಿತ ಲಕ್ಷ್ಮಿಯ ಅನುಗ್ರಹ ದೊರೆಯುತ್ತದೆ ಎಂದು ಹೇಳುತ್ತಾನೆ.